ಯಪ್ಪ ನಾನೊಂದು ಕ್ಷಣ ಸಾಕಾದೆ ನಿಜವಾಗ್ಲು. ಯಪ್ಪ ಹೆಬ್ಬೆ ಫಾಲ್ಸ್ ನೋಡಿ ಇಲ್ಲಿ ಶಾರುಖ್ ಖಾನ್ ದಟ್ಟ ಕಾಡು ಅದೆಷ್ಟು ಚೆನ್ನಾಗಿದೆ ನೋಡು. ಹೆಬ್ಬೆ ಫಾಲ್ಸು ಇನ್ನೂ ಬಂದಿಲ್ಲ. ಜಿಂಕೆ ಅಣ್ಣ ಸ್ಟಾಪ್ ಮಾಡಿ ಸ್ವಲ್ಪ ಕೂಗ್ಬೇಡಿ ಯಾರೋ. ಕನ್ನಡలో ఎవరెవరు తెలుసు మీకు? సుదీప్ కిచ్చా సుదీప్ మళ్ళీ యష్ మూవీ కోసం వెయిటింగ్ మేము కూడా. God is great. I am the god. 90 crores minus God is great. వాళ్ళ ముగ్గురు బ్రదర్స్ రిషబ్ శెట్టి, రాజ్బీ శెట్టి, రక్షిత్ శెట్టి వాళ్ళ ముగ్గురు ఉంటారు కదా. ಚಾರ್ಲಿ ಹೀರೋ ಅದು ಹಿಡ್ಕೊಂಡು ನೋಡ್ತಿದ್ರೆ ಮಾರ್ಷಲ್ ಹಿಡ್ಕೊಂತಂದಲ್ಲೋ. ಯಾರು ಹೇಳು? ಟೈಮ್ ಬಂದು 5 ಗಂಟೆ. ಒಂಚೂರು ಕತ್ಲೆ ಆಗಷ್ಟಲ್ಲಿ ಬಂದ್ಬಿಡಿ ಅಷ್ಟೇ. ಏನು ಚಿಕ್ಕಮಗ್ಳೂರ್ಗೆ ಹೋಗಿಲ್ವಾ? ಹೋಗ್ಬೇಕು ಅಂತ ಇದ್ದೀರಾ, ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಆದರೂ ಹೋಗೋಕ್ಕಾಗ್ತಿಲ್ವಾ? ಡೋಂಟ್ ವರಿ, ಬನ್ನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ಫುಲ್ ಚಿಕ್ಕಮಗ್ಳೂರು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಮನೆಯಿಂದ ಹೊರಟು ಟ್ರಿಪ್ ಎಲ್ಲ ಮುಗಿಸಿ ಎಂಜಾಯ್ ಮಾಡಿಕೊಂಡು ವಾಪಸ್ ಮನೆಗೆ ಬರೋ ತನಕ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಮಿಸ್ ಮಾಡಿದೆ ನೋಡಿ, ಸ್ಕಿಪ್ ಮಾಡಿದೆ ನೋಡಿ, ನೀವೇ ಟ್ರಿಪ್ ಹೋಗಿದ್ದೀರಾ ಅನ್ನೋ ಅಷ್ಟು ಫೀಲ್ ಕೊಡುತ್ತೆ. ಹಿಂದಿನ ಪಾರ್ಟ್ ನೋಡಿದ್ರಾ? ಫಸ್ಟ್ ಹೋಗಿ ನೋಡ್ಕೊಂಬನ್ನಿ. ಸಿಗ್ಲಿಲ್ವಾ? ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿ ಅಷ್ಟೇ. ಆದಷ್ಟು ಪಾರ್ಟ್ 1 ನೋಡೋಕ್ಕೆ ಶುರು ಮಾಡಿ, ಸ್ಕಿಪ್ ಮಾಡಿದೆ ನೋಡಿ. ಒಳ್ಳೆ ಮನಸ್ಸಿಂದ ನನ್ನನ್ನು ಹರಸಿ ಹಾರೈಸೋ ನನ್ನೆಲ್ಲ ದೇವರುಗಳಿಗೆ ಸಾಷ್ಟಾಂಗ ನಮಸ್ಕಾರ. ನಾನು ನಿಮ್ಮ ರಕ್ಷಿತ್ ಸಿಂಹ. ಕಟ್ಟಪ್ಪ ತರ ಕಾಣಿಸ್ತಾ ಇದ್ದೀರಾ? ಓಕೆ, ಥ್ಯಾಂಕ್ ಯು ಅಣ್ಣ. ಓಕೆ, ಫೈನಲಿ went to go Hebbe Falls. ₹590 ಹೆಬ್ಬೆ ಫಾಲ್ಸ್ ಒಬ್ರಿಗೆ. 3 hours ಪ್ಯಾಕೇಜ್ ಇರುತ್ತೆ. 3 hours ಪ್ಯಾಕೇಜ್. 3 hours ಒಳಗೆ ಎಲ್ಲ ಮುಗಿಸ್ಕೊಂಡು ಬರ್ಬೋದು. ಇನ್ ಕೇಸ್ ಲೇಟ್ ಆದರೆ 5-10 minutes ಆದರೆ ಏನೂ ಆಗಲ್ಲ. ತೀರಾ ½ hour 1 hour ಆದರೆ ಬೇರೆ ಕಸ್ಟಮರ್ಸ್ ತೊಂದರೆ ಆಗುತ್ತೆ. ಹಾಗಾಗಿ ಅವ್ರಿಗೆ ಕಳಿಸ್ತೀವಿ ಅಷ್ಟೇ, ತೀರಾ ಇದೇನಿಲ್ಲ. ಫೈನ್ ಗೀನ್ ಆ ಥರ ಏನಿಲ್ಲ. ನಿಮ್ಮ ಹೆಸರು? ಪುನೀತ್ ಅಂತ. ಯಾವ ಊರಣ್ಣ ನಿಮ್ಮದು? ನಮ್ದಿಲ್ಲೇ ಲೋಕಲ್. ಇಲ್ಲೇ ಲೋಕಲ್ಲೇನಾ? ಈಗ ಅಲ್ಲಿ ಹೋಗೋದು ಎಷ್ಟು ಕಿಲೋಮೀಟರ್ ಇದೆ ಅಣ್ಣ ಆಫ್ ರೋಡು? 24 ಕಿಲೋಮೀಟರ್ ಇರುತ್ತೆ. ಹೋಗ್ಲಿಕ್ಕೆ 45 minutes, ಬರ್ಲಿಕ್ಕೆ 45 minutes. 1.5 hour ಆಯಿತು. 1.5 hour ನೋಡ್ಲಿಕ್ಕೆ ಫಾಲ್ಸ್ ನೋಡ್ಕೊಂಡು. ಟ್ರೆಕ್ಕಿಂಗ್ ಎಷ್ಟು ಸಿಗುತ್ತೆ? 800 meters ವಾಕಿಂಗ್ ಇರುತ್ತೆ. 800 meters. ಓಕೆ. ಬರಬೇಕು. ಫಾಲ್ಸಲ್ಲಿ ಇಳಿಯೋಗಿಲ್ಲ. ಫಾಲ್ಸಲ್ಲಿ ಇಳಿಯಂಗಿಲ್ಲ. ದೊಡ್ಡ ಫಾಲ್ಸ್, ನೀರೆಲ್ಲ ಫ್ಲೋ ಜಾಸ್ತಿ ಇದೆ. ನಾರ್ಮಲ್ ಆಗಿ ಕಾಲ ಹತ್ರ ಬರೋ ನೀರಿಗೂ ಹೋಗಂಗಿಲ್ವಾ? ಅಷ್ಟು ಹೋಗ್ಬೋದು, ಈಜಾಡಂಗಿಲ್ಲ. ಓಕೆ, ತುಂಬ ಥ್ಯಾಂಕ್ಸ್ ಅಣ್ಣ, ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಇದೇ ಚೆಕ್ ಪೋಸ್ಟ್. This is the safari. ಎಲ್ಲಿ ಕುತ್ಕೊಂತೀಯ? ಮೇಲೆ ಕುತ್ಕೊಳ.
ನಾನು ಹಿಂದೇನೆ. ಅಣ್ಣ ನಮಸ್ಕಾರ, ಚೆನ್ನಾಗಿದ್ದೀರಾ? ನಾವಿಬ್ರೆ ಅಂದ್ರೆ ನೀವು ಬೇರೆ ಬಂದ್ರ? ಏಯ್ ಗರ್ರ ಅಂತಾರೆ. ಕೋತಿಗಳನ್ನು ಕೆಣಕಬೇಡಿ, ಅದರ ಪಾಡಿಗೆ ಅದಿರುತ್ತದೆ. ನೀವು ಕೆಣಕಿದ್ರೆ ಅದು ಮೇಲೆ ಎಗರುತ್ತೆ. ನೀನೇನಕ್ಕ ಮೇಲೆ ಎಗರಲ್ಲ ನನಗೆ? ಆದರೂ ಭದ್ರಾ ಟೈಗರ್ ರಿಸರ್ವಲ್ಲಿ ಇವ್ರದೇ ಆರ್ಭಟ. ಬನ್ನಿ ಸರ್, ಬನ್ನಿ ಸರ್, ಫಾಲ್ಸಿಗೆ ಬನ್ನಿ ಸರ್. ವ್ಯೂ ನೋಡಿ, ವ್ಯೂ ನೋಡಿ, ವ್ಯೂ ತೋರ. What a view! ನೋಡಲು ದೀಪ. ಓಕೆ ನೋಡಿ, ದಿಸ್ ಈಸ್ ದ ವ್ಯೂ. ಅಲ್ಲೇ ನೀರು ಹರಿತಾ ಇದೆ. ಯಪ್ಪ ಸಾಕಾಗಿದೆ ಗುರು. $590 ತಗೊಂತಾರೆ. ದುಡ್ಡು ನೋಡಬೇಡಿ, ಎಕ್ಸ್ಪೀರಿಯನ್ಸ್ ಒಂದು ಮೆಮೊರಿ ಆಗಿರುತ್ತೆ. ಬಂದು ನೋಡ್ಕೊಂಡೋಗಿ ಆರಾಮಾಗಿ, ಚೆನ್ನಾಗಿರುತ್ತೆ. ವಾವ್, ವೈಲ್ಡ್ ಫೋಟೋಗ್ರಾಫಿಗೆ ಬರೋ ಥರ ಫೀಲ್ ಆಗ್ತಾ ಇದೆ ಇಲ್ಲಿ. ಅದೆಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಒಬ್ರು ಡ್ರೈವರ್ಸ್ಗಳು ಹೇಳ್ಕೊಳ್ಳಲ್ಲ, ಅವ್ರವರೇ ನಿಲ್ಲಿಸ್ಬಿಟ್ಟು ಮೂವ್ ಆಗ್ತಾರೆ. ರೋಜಂತ ಕೆಲಸ ಮಾಡಿ ವೀಕೆಂಡ್లో ಜಾಲಿ ಜಾಲಿ. జాలరెడ్డి డోలీ. తెలుగు ఎలా తెలుసు నీకు? ఫిల్మ్స్. ఫిల్మ్స్ से पूरा తెలుగు सीखा तो. ప్రాపర్ ఎక్కడ? ఫిల్మ్ ಗೆ భాష లేదు బ్రో. లేదు, అది నిజమే. మేము కూడా చూస్తాం కదా అన్ని. Language is not important, only movie. The content is important. ಹೈದರಾಬಾದ್ ಅವರು ಜೈ ಬಾಲಯ್ಯ ಅಂದಿದ್ದಕ್ಕೆ ಬಾಲಯ್ಯ ಹೆಂಗೆ తెలుసు ಅವ್ರಿಗೆ, ಕನ್ನಡದವ್ರಿಗೆ ಅಂತ ಕೇಳ್ತಾ ಇದ್ದಾರೆ. ಯಾರಾದ್ರೆ ಹೆಂಗ್ರು, ನಾವು ಆಕ್ಟಿಂಗ್ಗೆ ಬೆಲೆ ಕೊಡ್ತೀವಿ, ಕಂಟೆಂಟ್ಗೆ ಬೆಲೆ ಕೊಡ್ತೀವಿ, ಸ್ಟೋರಿಗೆ ಬೆಲೆ ಕೊಡ್ತೀವಿ, ಡೈರೆಕ್ಷನ್ಗೆ ಬೆಲೆ ಕೊಡ್ತೀವಿ. ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಮ್ಯೂಸಿಕ್, ಅನಿರುದ್ಧ್ ಮ್ಯೂಸಿಕ್, ರೆಹಮಾನ್ ಮ್ಯೂಸಿಕ್, ಇಳೆಯರಾಜ. కన్నడలో ఎవరెవరు తెలుసు మీకు? సుదీప్ 25కి మ్యాక్స్ మూవీ రిలీజ్. చాలా కమర్షియల్ మూవీ. మళ్ళీ ಮ್ಯಾಕ್ಸ್ ಹತ್ರ ಮಾತಾಡ್ತಾ ಇದ್ದೀರಾ? ಮ್ಯಾಕ್ಸಿಮಮ್ సైలెన్స్ ఇర్లే. యూఐ చూసారా? లేదు, మేము ఇక్కడికే వస్తాం కదా, పోయిన తర్వాత వెళ్ళాక. మళ్ళీ నెక్స్ట్ మూవీ కోసం వెయిటింగ్ మేము కూడా. యూఐ చూడండి, వరల్డ్ లో టాప్ 50 డైరెక్టర్స్ లో లిస్ట్ లో ఉపేంద్ర గారు ఉన్నారు. అవును,
ದ ಗ್ರೇಟ್ God. ತಲೆ The ಇರೋ God is ಗಾಡ್ ಇಸ್ ಗ್ರೇಟ್. I am the God. 90 crores minus 1. God is great. ಏನ್ ಪೇರ್ ಬ್ರೋ? Avinash Reddy. ಅವಿನಾಶ್ ರೆಡ್ಡಿ. ಅಮ್ಮ ಪ್ರಾಪರ್ ಪ್ಲೇಸು ನೇಟಿವ್ Yadgiri Gutta. ಯಾದಗಿರಿ Near ಗುಡ್ಡ. to Hyderabad. ಓಕೆ 50 kilometers away from Hyderabad. ఇంకా ఎవరెవరు తెలుసు కన్నడ హీరోస్ డైరెక్టర్స్? Directors Prashant Neel. ఓకే ఇంకా ఏమో డైరెక్టర్ పేర్లు అయితే కుదరదు. ప్రశాంత్ నీల్ అందరికీ తెలుసు. ఏకే ಅಂದ್ರೆ ಸಲಾರ್ చేశారు, కేజీఎఫ్ 2 చేశారు. కన్నడలో మూవీ ಯಾವ್ದು ನೋಡಿದ್ದೀರಾ? ఎవరిది అట్లా ఏం లేదు. సినిమా ఏది బాగుందంటే అది. కాంతార చూసారా? చూసిన వాళ్ళ ముగ్గురు బ్రదర్స్ మస్తు ఇష్టం నాకు. వాళ్ళ ముగ్గురు బ్రదర్స్ రిషబ్ శెట్టి, రిషబ్ శెట్టి, రోహిత్ రాజ్బీ శెట్టి, శెట్టి, రక్షిత్ శెట్టి. వాళ్ళ ముగ్గురు ఉంటారు కదా. చార్లీ హీరో, కాంతారా హీరో, కాంతారా హీరో And డైరెక్టర్ villain. రిషబ్ శెట్టి. ఉంటాడు గుండు. హూ ఇస్ ద విలన్? కిషోర్. మస్తు యాక్ట్ చేస్తాడు ఆయన. జైలర్ లో యాక్ట్ చేశారు. జైలర్ లా కాపు లాగా. ಫೋನ್ ಜಾಗ್ರತೆ ಫೋನ್ ಮಾಡ್ಬೇಡಿ. ಲೋಗರು ಇಟ್ಬಾರ್ದು ಈಗ ಯಪ್ಪ ಅಲ್ಲೋಡೋ ದಟ್ಟ ಕಾಡು. ನೋಡಿ ಇದೇ ಕಾಡಲ್ಲಿ ಅಲ್ಲು ಅರ್ಜುನ ಸರ್ಕಲ್ ಸಾಗಿಸಿತ್ತು ಅಂತ ಅನ್ಕೋಬೇಡಿ, ಇದಲ್ಲ. ಹೇ ಪ್ರಭು, ಕೈ ನೋವು, ಕಾಲು ನೋವು, ಮಂಡಿ ನೋವು ಯಾರಾದ್ರೂ ಇದ್ರೆ, ಮೈ ಕೈ ನೋವು ಇದ್ರೆ ದಯಮಾಡಿ ಫಸ್ಟು ಹ್ಯಾಪಿ ಫಾಲ್ಸ್ಗೆ ಸಫಾರಿಲಿ ಬನ್ನಿ, ಎಲ್ಲ ಹೋಗುತ್ತೆ. ನಾವು ಆಡ್ತಾ ಇದ್ದೀವಿ, ಜೀವನ ಒಂದು ಟಾನಿಕ್ ಬಾಟಿಲು, ಕುಡಿಯಕ್ ಮುಂಚೆ ಅಳ್ಳಾಡ್ಸು. ಈ ಗಾದೆನ ಎಲ್ಲಿ ಕೇಳಿದ್ರೆ ಕಮೆಂಟ್ ಮಾಡಿ. ನಿಮಗೆ ಒಬ್ರಿಗೆ ನಾಣ ಕಾಣಿಸಿತ್ತು ಜಿಂಕೆ? ಎಲ್ಲಿ? ಅಲ್ಲೆಲ್ಲೋ ಅಲ್ಲಿದೆ ನೋಡು, ಸೈಲೆಂಟ್ ಆಗಿ ಅಲ್ಲಿ ನೋಡು. ಓ ಕಾಣಿಸ್ತಾ ಇದೆ, ವೀಕ್ಷಕರಿಗೆ ಕಾಣಿಸ್ತಾ ಇಲ್ಲ. ಓಕೆ, ಕೊನೆಗೂ ಭದ್ರಾ ಟೈಗರ್ ರಿಸರ್ವ್ ಅಂತೂ ನೋಡ್ಲಿಲ್ಲ. ಇಲ್ಲ ಆದ್ರೂ ಜಿಂಕೆ ನೋಡಿದ್ವಿ. ಯಪ್ಪ ಸೈಕಾಗಿದೆ, ಸೈಕಾಗೋದೆ, ಸೈಕಾಗೋ. ನೋಡು ಹೆಬ್ಬೆ ಫಾಲ್ಸು ಇನ್ನೂ ಬಂದಿಲ್ಲ. ಓಕೆ, ಪಾಯಿಂಟ್ ರೀಚ್ ಆಗಿದ್ದೀವಿ. ಇಲ್ಲಿಂದ 900 ಮೀಟರ್ಸ್ ಟ್ರೆಕ್ಕಿಂಗ್ ಇರುತ್ತೆ. ಆಮ ಫೋಟೋ ಯಾಕ ವಿಡಿಯೋನೇ ಮಾಡ್ತೀನಿ ಬರ. ಎಲ್ಲಿದ್ದೀರಾ ಸರ್? ಇದಳಿ ಸರ್. ಅಣ್ಣ ಇಲ್ಲಿಂದ ಏನ್ ಕತೆ ಡ್ರೈವರ್ ಅಣ್ಣ? ಸ್ಟ್ರೈಟ್ ಹೋಗಿ ಲೆಫ್ಟಿಗೆ ಹೋಗ್ಬೇಕಾ? 700 ಮೀಟ್ರು ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋದ್ರೆ ಬರ್ತಾರಲ್ಲ. ಎಷ್ಟು ಟೈಮ್ ನಮ್ಗೆ? ಈಗ ಟೈಮು ಎಷ್ಟಾಯ್ತು? ಟೈಮ್ ಬಂದು 5 ಗಂಟೆ. ಒಂಚೂರು ಕತ್ಲೆ ಆಗಷ್ಟಲ್ಲಿ ಬಂದ್ಬಿಡಿ ಅಷ್ಟೇ, ಹೆಚ್ಚು ಕಮ್ಮಿ ನಡೆಯುತ್ತೆ. ಓಕೆ, ಇಲ್ಲಿಂದ 700 ಮೀಟರ್ಸ್ ಇದೆ. ಅಷ್ಟೇ ಕಣಪ್ಪ. ಹೆಂಗಿತ್ತಾ ಜೀಪ್ ರೈಡು? ಬರ್ತಿದ್ದ ವಾಪಸ್ ಹೋಗ್ಲಿ? ಸಕ್ಕತ್ತಾಗಿದೆ ರೈಡ್ ಮಾತ್ರ.
ಕೂತು ಕೂತು ಮೈಯೆಲ್ಲ ಕುಕ್ಕಿ ಇವಾಗ ಒಂದು ಸ್ವಲ್ಪ ನಡೆಯೋದಕ್ಕೆ ಸರಿ ಹೋಗುತ್ತೆ. ನೋಡೋಣ, ಹೋಗಿ ಹೆಬ್ಬೆ ಫಾಲ್ಸಲ್ಲಿ ಭೇಟಿಯಾಗೋಣ. ಓಕೆ, ಹೆಬ್ಬೆ ಫಾಲ್ಸ್ಗೆ ಇನ್ನೊಂದು ಸ್ವಲ್ಪ ದೂರ ಇದೆ ಅನ್ನೋಂಗೆ ಇನ್ನೊಂದು ಫಾಲ್ಸ್ ಬರುತ್ತೆ. ಹರಿಯೋ ನೀರಲ್ಲಿ ಕ್ರಾಸ್ ಮಾಡ್ತೀರಾ ಇಲ್ಲ ಬ್ರಿಡ್ಜ್ ಮೇಲೆ ಹೋಗ್ತೀರಾ, ನಿಮ್ಮ ಇಷ್ಟ. ಆದರೆ ಹುಷಾರಾಗಿ ಮಾಡಿ. ಇಲ್ಲಿ ಈಜಾಡೋಕ್ಕಾಗಲಿ ಬಿದ್ದು ಒದ್ದಾಡೋಕ್ಕಾಗಲಿ ಅವಕಾಶ ಇಲ್ಲ. ಓಕೆ, ಬ್ರಿಡ್ಜ್ ಬಂದ್ಬಿಟ್ಟಿದೆ, ಚಿಕ್ಕ ಬ್ರಿಡ್ಜು. ಇಲ್ಲಿಂದನಾದರೂ ಹೋಗ್ಬೋದು, ಇಲ್ಲ ಅಲ್ಲಿಂದ ಇಲ್ಲಿ ಕಾಲು ಸೇತುವೆ ನಡ್ಕೊಂಡಾದರೂ ಹೋಗ್ಬೋದು. ಕಾಲು ಸೇತುವೆ ಅಂದರೆ ಸೇತುವೆ ಅಲ್ಲ, ಕಾಲಲ್ಲಿ ನಡೆಯೋದೇ ಸೇತುವೆ. ಓಕೆ, ಬಾ ಅದು ಹಿಡ್ಕೊಂಡು ನೋಡ್ತಿದ್ರೆ ಮಾರ್ಷಲ್ ಹಿಡ್ಕೊಂತನಲ್ಲೋ. ಯಾರು ಹೇಳು? ಓಕೆ, ನಿಮ್ಗೆ ಸೌಂಡ್ ಕೇಳಿಸ್ತಾ ಇರಬೇಕು. ನಾನೊಂದು ಕ್ಷಣ ಶಾಕ್ ಆದೆ ನಿಜವಾಗ್ಲೂ. ಯಪ್ಪ, ಬಾಹುಬಲಿ ಅಂದ್ಕೊಳ್ರಿ. ಶಪ, ಸೈಕ್ ತುಂಬ ಚೆನ್ನಾಗಿದೆ. ಸಾಕು, ವರ್ತ್. 590 ರೂಪಾಯಿ ಕೊಟ್ಟು ವರ್ತ್. ದಯವಿಟ್ಟು ಚಿಕ್ಕಮಂಗ್ಳೂರಿಗೆ ಯಾರೇ ಬನ್ನಿ, ಹೆಬ್ಬೆ ಫಾಲ್ಸಿಗೆ ಬನ್ನಿ ದಯವಿಟ್ಟು. ಹಬ್ಬೋ ಹೀರೋ ವರ್ತೆ ಅಂದರೆ 600 ರೂಪಾಯಿ ನಿಮಗೆ ಮಲ್ಕೊಂಬಂದವನೇ ಬರ್ತಾ. ಹೆಬ್ಬೆ ಫಾಲ್ಸ್ನ ಗಾರಡಿಯವರು. ಸರ್, ನೀವು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರ್ತೀರಾ? 8 ಗಂಟೆಯಿಂದ 6. ನಿಮ್ದು ಏನೇನು ಕೆಲಸ ಇಲ್ಲಿ? ಜನ ನೋಡೋದಷ್ಟೇ. ಓಕೆ. ವರ್ತ್ ಬ್ರೋ, ಅಷ್ಟೇ. ಇಟ್ಸ್ ವರ್ತ್. ಹೆಬ್ಬೆ ಫಾಲ್ಸ್ ವರ್ತ್ ಬ್ರೋ, ವರ್ತ್. ಬನ್ನಿ, ದಯಮಾಡಿ ಬನ್ನಿ. ನೋಡಿ ಇಲ್ಲಿ ಶಾರುಖ್ ಖಾನ್ನ ನಿಜವಾಗ್ಲೂ ತಿರುಗಿ ಯಾವಾಗಲಿಂದ ನೋಡ್ತಾ ಇದ್ದೀನಿ ನಾನು. ಅಷ್ಟು ಸಕ್ಕತ್ತಾಗಿದೆ, ನನಗೆ ನಿಜ ಇಷ್ಟ ಆಯಿತು. ವರ್ತ್ ಬ್ರೋ. 600 ಅಲ್ಲ 1000 ಆದರೂ ನಾನು ಕೊಡ್ತೀನಿ. ಹಂಗಂದ್ರೆ ದುಡ್ಡಿದೆ ಅಂತ ಅಲ್ಲ,
ದುಡ್ಡಿದ್ರೆ ನೀವು ಸಾವುಕಾರ ಮಂದಿ ಅನ್ಬೇಡಿ, ಕೊಡ್ಬೋದು ಅಂತ ಜಾಗ. Few minutes later. ಹೆಬ್ಬೆ ಫಾಲ್ಸ್ ನೋಡಿ ಫುಲ್ ಖುಷಿ ಆಗ್ಬಿಟ್ರ ಅಣ್ಣ. ಕಚ್ಚೋಳು ಒಳ್ಳೆ ಕಾಣ್ತಾ ಶನಿವಾರ ಭಾನುವಾರ ಹಬ್ಬ ನಿಮ್ಗೆ, ಬಾಕಿ ದಿವಸ ಎಷ್ಟು ಟ್ರಿಪ್ ಹೊಡಿತೀರಣ್ಣ? 5 ಗಾಡಿ ಬಂದ್ರೆ 5 ಟ್ರಿಪ್ ಹೋದ್ರೆ ಪುಣ್ಯ. ಟೋಟಲ್ ಎಷ್ಟು ಗಾಡಿ ಐತೆ? 35 ಗಾಡಿಲಿ ಡೈಲಿ ಬರೋದು 5 ಗಾಡಿ. ಸೀನಿಯರ್ ಪ್ರಕಾರ ಹಾ, 1 ರಿಂದ 5 ಗಂಟೆ. ಇವಾಗ ನೀವು ಒಂದ್ಸಲಿ ಟ್ರಿಪ್ ಹೊಡೆದ್ರೆ ಸೋಮವಾರದಿಂದ ಶುಕ್ರವಾರ ತನಕ 2ನೇ ಟ್ರಿಪ್ ಎಷ್ಟು ಯಾವಾಗ ಹೊಡಿತೀರಾ? ನಮ್ದು 33ನೇ ನಂಬರ್. ಹಾ, ರೌಂಡ್ 33 ಆಯ್ತಾ, ನಾಳೆ 34ರಿಂದ ಸ್ಟಾರ್ಟ್. ಹಾ, ಮತ್ತೆ ನನಗೆ 33 ಬರೋ ಗಂಟೆ ವೇಟ್ ಮಾಡ್ಬೇಕು. ಎಷ್ಟು ದಿವಸ ಆಗುತ್ತೆ ಬರೋಕ್ಕೆ? ಶನಿವಾರ ಭಾನುವಾರ ಬೇಗ ಅಲ್ಲ, ಶನಿವಾರ ಭಾನುವಾರ ಬಿಟ್ಟು ವೀಕ್ ಡೇಸ್ ಅಲ್ಲಿ ವಾರದಲ್ಲಿ 1 ದಿನ 2 ದಿನ ಬರುತ್ತೆ. ಅಯ್ಯೋ, ಶನಿವಾರ ಭಾನುವಾರ ಆದ್ರೆ ಅವತ್ತಾದ್ರೆ 2 ಟ್ರಿಪ್ ಹೆಂಗಾದ್ರೂ ಓಡುತ್ತೆ. ದಿವಸನೇ ಒಂದ್ ದಿವಸಕ್ಕೆ ಓಡಿಸ್ತೀರಾ? ವೀಕ್ ಡೇಸ್ ನೋಡಿ, ವೀಕ್ ಡೇಸ್ ಅಲ್ಲಿ ದಯವಿಟ್ಟು ಬನ್ನಿ, ಇವ್ರಿಗೆ ಆರಾಮಾಗಿ ಫ್ರೀ ಇರ್ತಾರೆ. ಜಿಂಕೆ ಅಣ್ಣ, ಸ್ಟಾಪ್ ಮಾಡಿ ಹೋಗ್ ಗಾಡಿ ಅಂತ ಸ್ವಲ್ಪ ಹಿಂದೆ. ಕೂಗ್ಬೇಡಿ ಯಾರು. ಫೋಕಸ್ ಮಾಡ್ಬೋದಿತ್ತಲ್ಲ ಅದು ಮನ ಜಿಂಕೆ ಲೆಕ್ಕ ಏನಣ್ಣ ಜಿಂಕೆ ನೋಡ್ದೆ ಇಬ್ರ ಕಾಣಿಸಲ್ ಸುಮ್ರ ತೆಗೆದೇ ಬಿಡ್ಬೋದು. ಇಲ್ಲ ಸುಂದರ ಸೆಲ್ಫಿ ಇನ್ನೊಂದ್ ಸ್ವಲ್ಪ ಅಲ್ಲೈತೆ. ಹೋಯ್ತಾ? ಹಾ ಎಲ್ಪಿ ಅಂದ್ರ ಓ ಆ ಕಡೆ ನಾಲ್ಕು ಅಲ್ಲೇ ಇದೆ, ಹೋಯ್ತಾ ಇತ್ತು. ಕಪ್ಪು ಚಿಂಕೆ. ಎರಡು ಜಿಂಕೆ ತೋರ್ಸಿದ್ರು ಡ್ರೈವರ್ ಅಣ್ಣ. ನಿಮ್ಮ ಹೆಸರಣ್ಣ? ಜಗದೀಶ್ ತೆನಾಲಿ ಅಂತ ಯಾಕೆ ಕರೀತಾರೆ ನಿಮ್ಮನ್ನ? ರೂಮ್ ಇಲ್ಲಿ ಸಿಗಲ್ವಾ ಅಣ್ಣ? ಇಲ್ಲಿ ರೂಮು ಕೆಮ್ಮನ್ಕೊಂಡಿದ್ದು ಫಸ್ಟೇ ಬುಕ್ ಮಾಡ್ಬೇಕು 1 ವಾರದ. ಇವಾಗ ಬಂದು ಎಮರ್ಜೆನ್ಸಿಗೆ ಬೇಕು ಅಂದ್ರೆ ಇಲ್ಲ, ಖಾಲಿ ಹೋದ್ರೆ ಕೊಡ್ತಾರೆ. ಹಾ ಹಾ, ಬುಕ್ಕಿಂಗ್ ಇದ್ರೆ ಕೊಡಲ್ಲ. ಇವತ್ತು ಬುಕ್ಕಿಂಗ್ ಆಗಿದೆ. ನಾನೊಂದು 4 days ಬ್ಯಾಕೆ ಫೋನ್ ಮಾಡಿದ್ದೆ ಬುಕ್ ಮಾಡೋಕ್ಕೆ. ಇಲ್ಲ ಸರ್ ಫಿಲ್ ಆಗಿದೆ ಅಂತ ಅಂದರು. ಇವಾಗ ಕಲ್ಲತ್ಗಿರಿ ಅಲ್ಲಿ ಮಾಡಿರೋದು. ಅದೊಂದೇನಾ ಇಲ್ಲಿ ಗೌರ್ಮೆಂಟ್ ಇರೋದು? ಇಲ್ಲಿ ಇನ್ಯಾವ್ದಿದೆ ಅಣ್ಣ ಅಷ್ಟೇ? ಲೋಕಲ್ಸ್ ಇದೆ ಅಷ್ಟೇ. ಎಷ್ಟಿದೆ ಇಲ್ಲಿ ಲೋಕಲ್ಸ್? ಲಾಡ್ಜ್ ಇದೆ. ಈಗ ಬೇಕು ಅಂದ್ರೂ ಸಿಗುತ್ತೆ ಇವತ್ತೇ. ಯಾವ್ದಣ್ಣ? ನಮ್ಮೂರು ಬಳ್ಳಾರದಲ್ಲಿ ಹಾ ಹಾ, ತುಂಬಾ ಲಾಡ್ಜ್ ಇದೆ. ಇಲ್ಲಿಂದ ಎಷ್ಟು ದೂರ? ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ. ಇನ್ನೇನು ಕಲ್ಲತ್ಗಿರಿಗೆ ಹೋಗ್ಬೋದು, ಕಲ್ಲತ್ತಿಪುರಕ್ಕೆ. ಕೆಳಗೆ ಅದೇ ರೋಡಲ್ಲೇ ಎಲ್ಲ ಅಲ್ಲೇ ಇರೋದಾಗಾದ್ರೆ? ಎಲ್ಲ ಲಾಡ್ಜ್ ಅಲ್ಲೇ. ಸರಿ ಸರಿ ಸರಿ. ಅಲ್ಲಿ ಯಾವುದು ಜೋಸ್ ಅಂತ ಇದೆಯಲ್ಲ, ಹೋಮ್ ಸ್ಟೇ. ಹಾ, ಅಲ್ಲಿ ಮಾಡಿದೀವಿ. ಅದೆಷ್ಟು? ಒಬ್ಬರಿಗೆ 1000 ರೂಪಾಯಿ ಹೇಳಿದ್ರು. ಊಟ ಮತ್ತೆ ಬೆಳಗ್ಗೆ ತಿಂಡಿ ಎಲ್ಲ ಅವ್ರದ್ದು. ಹಾ, ಊಟ ಮತ್ತೆ ತಿಂಡಿ ಕೊಡ್ತಾರೆ ಕಾಂಪ್ಲಿಮೆಂಟ್ ಆಗಿ. ಮತ್ತೆ 1000 ರೂಪಾಯಿ ಪರ್ ಪರ್ಸನ್. ಹರೀಶ್ ಅಂತ ಅವನು. ಅಜಯ್ ಅಂತ ಹೇಳಿದ್ರು ನನಗೆ. ಅಜಯ್ ಓನರ್. ಅಜಯ್ ಕೇರ್ ಟೇಕರ್. ಅಜಯ್ ಇರೋದು ಓನರ್. ಹಾ, ನೋಡ್ಕೊಳ್ಳೋದು ಹರೀಶ್ ಅಂತ. ಯಾರೋ ನನಗೆ ಫೋನಲ್ಲಿ ಮಾತಾಡಿದ್ದು ಅಜಯ್ ಅಂತ ಹೇಳಿದ್ರು. ಓನರೇ ಮಾತಾಡಿದಾರೆ ಹಾಗಾದ್ರೆ. ಓಕೆ, 7 ಗಂಟೆಗೆ ಹೆಬ್ಬೆ ಫಾಲ್ಸ್ ಮುಗಿಸಿದೀವಿ. ತುಂಬ ಚೆನ್ನಾಗಿದೆ ಹೆಬ್ಬೆ ಫಾಲ್ಸ್, ಯಾರು ಮಿಸ್ ಮಾಡ್ಕೋಬೇಡಿ, ಅಷ್ಟು ಚೆನ್ನಾಗಿದೆ. ಕತ್ಲೆ ಏನು ಕಾಣಿಸ್ತಾ ಇಲ್ಲ. ಮ್ಯಾಕ್ಸಿಮಮ್ ಅಂದರೆ 13 ಕಿಲೋಮೀಟರ್ ಆಗುತ್ತೆ ಕಣ. ಸರಿ, ಹ್ಞೂ. ರೋಡ್ ಮಾತ್ರ ನೋಡ್ಬೇಕು ಹೆಂಗೈತೆ ಅಂತ. ಸೇಮ್ ಅಲ್ಲಿ ಮುಳ್ಳಯ್ಯನಗಿರಿಗೆ ದತ್ತಪೀಠಕ್ಕೆ ಹೋಗ್ತಿದ್ವಲ್ಲ ಆ ಥರ ರೋಡು. ನಡೀರಿ 10 ಕಿಲೋಮೀಟ್ರ್ ಐತೆ.
ಓಕೆ. ನೆಕ್ಸ್ಟ್ ಪಾರ್ಟ್ ನೋಡಿ. ನೆಕ್ಸ್ಟ್ ಪಾರ್ಟ್ ಸಿಗ್ಲಿಲ್ವಾ? ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿ.